ಹಾಯ್ ಸ್ನೇಹಿತರೆ, ನಮಸ್ಕಾರ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಎಲ್ಲ ಮೊಬೈಲ್ ಟೆಕ್ನಿಷಿಯನ್ಗೂ ಒಂದು ಹೊಸ ಅಪ್ಡೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ಗಂಟೆ ನೋಡಿ, ಓಕೆನಾ? ಏನಪ್ಪ ಹೊಸ ಅಪ್ಡೇಟ್ ಅಂದ್ರೆ ನಮ್ಮ ಶಾಪ್ಗೆ ಅಥವಾ ಎಲ್ಲ ಮೊಬೈಲ್ ಟೆಕ್ನಿಷಿಯನ್ ಶಾಪ್ಗೆ FRP ಅನ್ಲಾಕ್ಗೆ ಆಂಡ್ರಾಯ್ಡ್ ವರ್ಷನ್ 13, ಆಂಡ್ರಾಯ್ಡ್ ವರ್ಷನ್ 14 ಮತ್ತೆ 15 ಇಷ್ಟು ಈ 3 ವರ್ಷನ್ ಬರ್ತಾ ಇದೆ. ಕೆಲವೊಂದು ನಾವು ಅನ್ಲಾಕ್ ಮಾಡ್ತಾ ಇದೀವಿ, ಕೆಲವೊಂದು ಬೈಪಾಸ್ ಮಾಡ್ತಾ ಇದ್ದೀವಿ, ಕೆಲವೊಂದು ಫೋನ್ಸ್ FRP ಅನ್ಲಾಕ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನೋ ಒಂದು ಬೇಕಲ್ವಾ? ಎಲ್ಲ ಒಂದು ಟೂಲ್ ಅಲ್ಲಿ ಇದ್ರೆ ನಾವು ಮಾಡಬಹುದು, ಇಲ್ಲಾಂದ್ರೆ ನಾವು ಮಾಡಕ್ ಆಗ್ತಿಲ್ಲ. ಸೊ ನಾವೇ ಏನಾದ್ರು ಒಂದು ಸೊಲ್ಯೂಷನ್ ಕಂಡಿಡ್ಕೊಬೇಕು, ಅಥವಾ ಮಾರ್ಕೆಟ್ ಅಲ್ಲಿ ಏನ್ ನಡೀತಿದೆ ತಿಳ್ಕೊಬೇಕಲ್ವಾ? ಸೊ ಆ ಅಪ್ಡೇಟ್ ನ ಕೊಡಕ್ಕೆ ನಾನು ಈಗ ಬಂದಿರೋದು ನಿಮ್ಗೆ. ಏನಿಲ್ಲ ಸ್ನೇಹಿತರೆ, ಒಂದು ಹೊಸ ಟ್ರಿಕ್ ಒಂದು ಮಾರ್ಕೆಟ್ ಅಲ್ಲಿ ತುಂಬಾ ಓಡಾಡ್ತಾ ಇದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಶಾಪ್ಗೆ ಆಂಡ್ರಾಯ್ಡ್ ವರ್ಷನ್ 13 ಮತ್ತೆ 14 ಫೋನ್ ಬಂದ್ರೆ, FRP ಅನ್ಲಾಕ್ಗೆ ಬಂದ್ರೆ ನೆನ್ಪಿಟ್ಕೊಳ್ಳಿ, ಆಂಡ್ರಾಯ್ಡ್ ವರ್ಷನ್ 13 ಮತ್ತೆ 14 ಈ ಎರಡು ಫೋನ್ಸ್ FRP ಅನ್ಲಾಕ್ಗೆ ಬಂದ್ರೆ, ಅದೇ ಫೋನ್ಗೆ ನಿಮ್ಗೆ ಆಂಡ್ರಾಯ್ಡ್ ವರ್ಷನ್ 15 ಸಾಫ್ಟ್ವೇರ್ ಅಪ್ಡೇಟ್ ಇದ್ರೆ, ನೀವು ಆಂಡ್ರಾಯ್ಡ್ ವರ್ಷನ್ 15 ಫೈಲ್ ನ ಡೌನ್ಲೋಡ್ ಮಾಡ್ಬಿಟ್ಟು ಫ್ಲಾಶ್ ಮಾಡ್ಬಿಟ್ರೆ ನಿಮ್ಗೆ FRP ಲಾಕ್ ಅನ್ನೋದು 100% ಅನ್ಲಾಕ್ ಆಗುತ್ತೆ. ಇದು ತುಂಬಾ ಫೋನ್ಸ್ ಅಲ್ಲಿ ಟೆಸ್ಟೆಡ್ ಆಗಿದೆ, ನೀವು ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಎಲ್ಲ ಮೋಟೋರೋಲಾ ಫೋನ್ಸ್ ಅಲ್ಲಿ ಟ್ರೈ ಮಾಡಿದ್ದಾರೆ, ಇದು ಸಕ್ಸಸ್ಫುಲ್ ಆಗಿದೆ. ಮತ್ತೆ ಸ್ಯಾಮ್ಸಂಗ್ ಫೋನ್ಸ್ ಅಲ್ಲಿ ತುಂಬಾ ಫೋನ್ಸ್ ಇದು ಟ್ರಯಲ್ ಆಗಿದೆ, ತುಂಬಾ ಸಕ್ಸಸ್ ಆಗಿದೆ. ನಿಮ್ಗೆ ಒಂದು ಲಿಸ್ಟ್ ಕೊಡ್ತೀನಿ ನೋಡಿ ವಿಡಿಯೋದಲ್ಲಿ, ಯಾವ್ಯಾವ ಸ್ಯಾಮ್ಸಂಗ್ ಅಲ್ಲಿ ಯಾವ್ಯಾವ ಫೋನ್ಸ್ ಇದರಿಂದ ಅನ್ಲಾಕ್ ಆಗುತ್ತಿದೆ ಅಂತ ಒಂದು ಲಿಸ್ಟ್ ಕೊಡ್ತೀನಿ ನೋಡಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A14 ಈ ಮಾಡ್ಲು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ FRP ಅನ್ಲಾಕ್ ಮಾಡಕ್ಕೆ. ಇದು ಕೂಡ ಇದರಲ್ಲಿ ಫ್ರೀಯಾಗಿ ಆಗ್ತಾ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಸ್ಯಾಮ್ಸಂಗ್ ಅಲ್ಲ, ಏನಂದ್ರೆ ನಿಮ್ಗೆ ಸ್ಯಾಮ್ಸಂಗ್ ಯಾವ ರೀತಿ ಅಂದ್ರೆ, ಸ್ಯಾಮ್ಸಂಗ್ FW ಟೂಲ್ ಇದೆ ನೋಡಿ, ಅದರಲ್ಲಿ ಸ್ಯಾಮ್ಸಂಗ್ ವರ್ಷನ್ ಯಾವ್ದಿದೆ, ಮಾಡಲ್ ಯಾವ್ದಿದೆಯಲ್ಲ ನೀವು ತಿಳ್ಕೊಂಡು ಅದಕ್ಕೆ ಅಪ್ಡೇಟ್ ವರ್ಷನ್ ಸ್ಯಾಮ್ಸಂಗ್ FW ಟೂಲ್ ಆ ವೆಬ್ಸೈಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಫ್ಲಾಶಿಂಗ್ ಅನ್ನೋದು ಮಾಡ್ಬೋದು, ಓಕೆನಾ? ಒಡಿನ್ ಟೂಲ್ ಅಲ್ಲೂ ಮಾಡಬಹುದು, ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಇದ್ರೆ ಅದರಲ್ಲಿ ಫ್ಲಾಶಿಂಗ್ ಮಾಡಿ ನೀವು FRP ಅನ್ಲಾಕ್ ನ ಮಾಡಬಹುದು, ಓಕೆನಾ? ಮತ್ತೆ ವಾಟ್ ಅಬೌಟ್ ವಿವೋ, ಒಪ್ಪೋ, ರಿಯಲ್ಮಿ ಈ ಫೋನ್ಸ್ ಎಲ್ಲ ಸ್ನೇಹಿತರೆ, ಎಲ್ಲಾರ್ದು ಇದೇ ಕತೆ. ಎಲ್ಲಾರ್ದು ಒಂದೇ ತರ ಡಿಫ್ರೆಂಟ್ ಯೋಚನೆ ಏನು ಇರಲ್ಲ, ಎಲ್ಲಾರ್ದು ಇದೇ ಕತೆ ಇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಸಾಫ್ಟ್ವೇರ್ ಡಿಸೈನ್ಸ್ ಇರ್ತದೆ ಅಷ್ಟೇ, ಏನಿಲ್ಲ. ನೀವು ಎಲ್ಲಾ ಫೋನ್ಗೂ ಇದೇ ರೀತಿ ಟ್ರೈ ಮಾಡಿ. ಮ್ಯಾಕ್ಸಿಮಮ್ ನೆನ್ಪಿಟ್ಕೊಳ್ಳಿ, ಆಂಡ್ರಾಯ್ಡ್ ವರ್ಷನ್ 13, 14 ಆಗಿರಬೇಕು. ಆ ಫೋನ್ಗೆ ಆಂಡ್ರಾಯ್ಡ್ ವರ್ಷನ್ ನಿಮ್ಗೆ 15 ಅವೈಲೇಬಲ್ ಇದ್ರೆ ಫ್ಲಾಶ್ ಮಾಡಿ. ಮ್ಯಾಕ್ಸಿಮಮ್ ನಿಮ್ಗೆ FRP ಲಾಕ್ ಅನ್ನೋದು ಅನ್ಲಾಕ್ ಆಗುತ್ತೆ. ಸರಿನಪ್ಪ, ಈಗ ಆಂಡ್ರಾಯ್ಡ್ ವರ್ಷನ್ 15 ಇದ್ರೆ ಏನ್ ಮಾಡ್ಬೇಕು? 13, 14 ಇದ್ರೆ 15 ಅನ್ಲಾಕ್ ಮಾಡೋದು, ಮತ್ತೆ 15 ಇದ್ರೆ ಏನ್ ಮಾಡ್ಬೇಕು? ಸೊ ಈಗ ಪ್ರೆಸೆಂಟ್ಗೆ ಅಪ್ಡೇಟ್ ಬಂದಿರೋದು 13, 14ಗೆ ಅಪ್ಡೇಟ್ ಬಂದಿದೆಯಲ್ವಾ, ಇದನ್ನ ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲಲ್ಲ. ಇದು ಮಾರ್ಕೆಟ್ ಅಲ್ಲಿ ನೀವು ಓಡಿಸಿ. ಸೊ ನಂತರ 15 ಬಂದ್ಮೇಲೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ, ನಾನು ನಿಮ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ನಿಮ್ಗೆ ತಿಳಿಸ್ತಾ ಇರ್ತೀನಿ.